ಹಲೋ ಸ್ನೇಹಿತರೆ, ಬೃಂದಾವನ ಸೀರಿಯಲ್ನಲ್ಲಿ ಆಕಾಶ್ ಪುಷ್ಪಳನ್ನ ರೆಡಿಯಾಗು, ನಾನು ನಿನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಅದು ಬೇರೆ ಎಲ್ಲಿಗೂ ಅಲ್ಲ, ಪುಷ್ಪಳ ತವರು ಮನೆಗೆ. ಯಾಕಂದರೆ ಪುಷ್ಪಳ ಅತ್ತಿಗೆ ಅಪ್ಪಣ್ಣ ಅಂದರೆ ಪುಷ್ಪಳ ಅಣ್ಣನಿಗೆ ಹುಷಾರಿಲ್ಲ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಆಕಾಶ್ ಪುಷ್ಪಳನ್ನ ಮನೆಗೆ ಕರ್ಕೊಂಡು ಬಂದಿದ್ದ. ಪುಷ್ಪಳ ತವರು ಮನೆಯಲ್ಲಿ ಪುಷ್ಪಳ ಅತ್ತಿಗೆ ಇದ್ಲು. ಆಕಾಶ್ ಪುಷ್ಪಳನ್ನ ಪುಷ್ಪಳ ತವರು ಮನೆಗೆ ಕರ್ಕೊಂಡು ಬರ್ತಾನೆ. ಪುಷ್ಪಳ ಅತ್ತಿಗೆಗೆ ಪುಷ್ಪ ಆಕಾಶ್ ಇಬ್ರು ಮನೆಗೆ ಬರ್ತಾರೆ ಅಂತ ಅವಳು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಕಾಶ್ ಕೂಡಲೇ ಬಂದವನು ಪುಷ್ಪಳ ಅತ್ತಿಗೆ ಎದುರು ನಿಂತು ಕೇಳ್ತಾನೆ, ಅಪ್ಪಣ್ಣ ಅವರು ಹೇಗಿದ್ದಾರೆ ಅಂತ. ಅದಕ್ಕೆ ಅವರ ಅತ್ತಿಗೆಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅದಕ್ಕೆ ಆಕಾಶ್ ಹೇಳ್ತಾನೆ, ಹುಷಾರಾಗಿದ್ದಾರೆ ಅಲ್ವಾ, ಅದ್ಯಾರೋ ಡಾಕ್ಟ್ರು ಹುಷಾರಾಗಿದ್ದಾರೆ ಅಂತ ಹೇಳಿದ್ರಿ ಅಂತ ಹೇಳ್ತಾನೆ. ಅದಕ್ಕೆ ಪುಷ್ಪಳ ಅತ್ತಿಗೆ ಹೌದು ಅವರು ಹುಷಾರಾಗಿದ್ದಾರೆ ಅಂತ ಹೇಳ್ತಾಳೆ. ಯಾವ ಡಾಕ್ಟ್ರು ಹೇಳಿದ್ರು ಹೇಳಿ, ಅದು ನನ್ನ ಹೆಸರೇ ಇರಬೇಕು ಅಲ್ವಾ ಅಂತ ಆಕಾಶ್ ಕೇಳಿದಾಗ ಪುಷ್ಪಳ ಅತ್ತಿಗೆ ಹೌದು ನಿಮ್ಮ ಹೆಸರನ್ನ ಡಾಕ್ಟ್ರೇ ಅಪ್ಪಣ್ಣ ಅವರು ಹುಷಾರಿದ್ದಾರೆ ಅಂತ ಹೇಳಿದ್ದಾರೆ. ಆಕಾಶ್ಗೆ ಪುಷ್ಪಳ ಅತ್ತಿಗೆಯ ಪ್ಲ್ಯಾನ್ ಎಲ್ಲ ಗೊತ್ತಿತ್ತು. ಅದಕ್ಕೆ ಆಕಾಶ್ ಪುಷ್ಪಳ ಅತ್ತಿಗೆಗೆ ನೇರವಾಗಿ ಕೇಳಿದ್ದ, ನೋಡಿ ಪುಷ್ಪ ಅವರೇ, ನಿಮ್ಮ ಅಣ್ಣ ಹುಷಾರಾಗಿದ್ದಾರೆ, ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅಂದಹಾಗೆ ನೀವ್ಯಾಕೆ ನಾವು ಬಂದಾಗ ತಲೆ ಸುತ್ತ ಆಗಿತ್ತು. ಅದಕ್ಕೆ ಪುಷ್ಪಳ ಅತ್ತಿಗೆ ಹೇಳ್ತಾಳೆ, ಓ ಅದಾ, ತುಂಬ ಕೆಲಸ ಅಂತ ಹೇಳಿ ನನಗೆ ಬರ್ತೇನೆ, ತುಂಬ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅತ್ತಿಗೆ ಹೋದ ನಂತರ ಪುಷ್ಪ ಆಕಾಶ್ ಹತ್ರ ಕೇಳ್ತಾಳೆ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಆಕಾಶ್ ಹೇಳ್ತಾನೆ, ನಾನು ಇದನ್ನೆಲ್ಲ ನಿಮಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ.